ಈ ಪದಕ್ಕೆ ಒಂದು ಗತ್ತಿದೆ, ಒಂದು ತಾಕತ್ತಿದೆ. ಸಿಎಂ ಅಂತ ಕರೆಸಿಕೊಳ್ಳಬೇಕು ಅನ್ನೋದು ಅದೆಷ್ಟೋ ಜನರ ಆಸೆ. ಸಿಎಂ ಅಂದ್ರೆ ಒಂದು ರಾಜ್ಯಕ್ಕೆ ರಾಜನ ಹಾಗೆ. ಅಂತ ಸಿಎಂ ಆಲ್ರೆಡಿ ಕೋಟಿಗಳ ಒಡೆಯ ಆಗಿದ್ರೆ, ಐಷಾರಾಮಿ ಜೀವನ ನಡೆಸ್ತಾ ಇದ್ರೆ ಅವನು ನಿಜಕ್ಕೂ ರಾಜನ ರೀತಿಯೇ ಇರ್ತಾನೆ. ಹಾಗಾದ್ರೆ ದೇಶದಲ್ಲಿ ಕೋಟಿ ಕುಬೇರರು ಯಾರೆಲ್ಲ ಸಿಎಂ ಆಗಿದ್ದಾರೆ? ದೇಶದ ನಂಬರ್ 1 ಶ್ರೀಮಂತ ಯಾರು? ಡಿಕೆಶಿಗೆ ಎಷ್ಟನೇ ಸ್ಥಾನ? ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಾರೆ. ಬುಧವಾರವೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ಮೂಲಕ ಅವರು ದೇಶದ ಅತ್ಯಂತ ಶ್ರೀಮಂತ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ದೊಡ್ಡ ಆಲನಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಈಗ ಅತ್ಯಂತ ಸ್ಟೈಲಿಸ್ಟ್, ಅತ್ಯಂತ ಐಶ್ವರ್ಯವಂತ ಸಿಎಂ ಆಗ್ತಾ ಇದ್ದಾರೆ. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು, ನನಗೆ ನೀವೇ ಮುಕ್ತಿ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕೋಟಿ ಮೌಲ್ಯದ ಕೈಗಡಿಯಾರಗಳು, 10 ಐಷಾರಾಮಿ ಕಾರುಗಳು, ಸ್ಕಾರ್ಫ್, ಡ್ರೆಸ್, ಶೂ ಎಲ್ಲವೂ ಬ್ರಾಂಡೆಡ್. ಕೋಟಿಗಳ ಒಡೆಯ ರಾಜ್ಯದ ಹೊಸ ಸಿಎಂ. ವಿಜಯ್, ಚಂದ್ರಬಾಬುಗಿಂತಲೂ ಶ್ರೀಮಂತ ಡಿಕೆ ಶಿವಕುಮಾರ್ ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ? ಡಿಕೆ ಶಿವಕುಮಾರ್ ನೋಡೋಕೇನೋ ಬಲು ಸಿಂಪಲ್ಲು, ಇವರ ರೇಂಜು ಬೇರೆ ಲೆವೆಲ್ಲು. ಹೌದು, ಡಿಕೆ ಶಿವಕುಮಾರ್ ಜುಬ್ಬಾ ಪೈಜಾಮ ಹಾಕ್ಕೊಂಡು ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾರೆ. ಶರ್ಟು, ಪ್ಯಾಂಟು, ಜುಬ್ಬಾ, ಪೈಜಾಮ ಇಂಥ ಡ್ರೆಸ್ಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾರೆ. ಆದರೆ ಅವರ ಬಳಿ ಬ್ರಾಂಡೆಡ್ ಬಟ್ಟೆಗಳು, ಐಷಾರಾಮಿ ಕಾರುಗಳು, ಕೋಟಿ ಕೋಟಿ ಬೆಲೆ ಬಾಳುವ ಕೈಗಡಿಯಾರಗಳು ಇವೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ಇನ್ನು ಅವರ ಬಳಿ ಇರೋ ಆಸ್ತಿಯಂತೂ ರಾಜ್ಯದ ಯಾವ ನಾಯಕರ ಬಳಿಯೂ ಇಲ್ಲ. ನಾನು ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ, ನನಗೇನು ಕಮ್ಮಿ ಅಂತ ಹೇಳೋ ಡಿಕೆ ಶಿವಕುಮಾರ್ ತಮ್ಮ ಆಸ್ತಿ ಪಾಸ್ತಿಗಳನ್ನ ಎಂದೂ ಮುಚ್ಚಿಟ್ಟವರಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡೋವಾಗಲೇ ಅಧಿಕೃತವಾಗಿ ಆಸ್ತಿ ಲೆಕ್ಕ ಕೊಡೋ ಡಿಕೆಶಿ ದೇಶದ ಶ್ರೀಮಂತ ನಾಯಕ ಅನ್ನಿಸ್ಕೊಂಡಿದ್ರು. ಈಗ ಅವರು ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗ್ತಾ ಇದ್ದು, ಇನ್ನು ಮುಂದೆ ದೇಶದ ಶ್ರೀಮಂತ ಮುಖ್ಯಮಂತ್ರಿ ಅನ್ನೋ ಹಿರಿಮೆಗೂ ಪಾತ್ರರಾಗಲಿದ್ದಾರೆ. ಡಿಕೆ ಶಿವಕುಮಾರ್ ಸಾವಿರಾರು ಕೋಟಿಗಳ ಒಡೆಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದೆಲ್ಲ ಅವರ ತಂದೆಯಿಂದ ಬಂದ ಬಳುವಳಿ ಮಾತ್ರ ಅಲ್ಲ. ಸ್ವತಃ ಉದ್ದಿಮೆ, ವಾಣಿಜ್ಯದಲ್ಲಿ ಆಸಕ್ತಿ ಹೊಂದಿದ್ದ ಡಿಕೆಶಿ ರಾಜಕೀಯದ ಜೊತೆಗೆ ಬಿಸ್ನೆಸ್ನಲ್ಲೂ ತೊಡಗಿಸಿಕೊಂಡು ಈಗ ಕೋಟಿಗಳ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದಾರೆ. ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಇಷ್ಟೆಲ್ಲ ಇದ್ರ ಮಾತ್ರ ಯಶಸ್ಸು. ಅದೊಂದು ಕಾಲವಿತ್ತು. ರಾಜಕಾರಣಿಗಳೆಂದ್ರೆ ಬಿಳಿ ಬಣ್ಣದ ಕುರ್ತಾ, ಧೋತಿ, ಕಾಲಿಗೆ ಸರಳ ಚಪ್ಪಲಿ, ಕನಿಷ್ಠ ಸೌಲಭ್ಯಗಳ ಗೋಚರತೆಯ ಪ್ರತೀಕವಾಗಿದ್ರು. ಆದ್ರೀಗ ಕಾಲ ಬದಲಾಗಿದೆ. ರಾಜಕಾರಣಿಗಳು ಸಿನಿಮಾ ತಾರೆಯರಿಗಿಂತ ಹೆಚ್ಚು ವಿಜೃಂಭಿಸುತ್ತಿದ್ದಾರೆ. ಅದಕ್ಕೂ ಮಿಗಿಲಾಗಿ ಸಿನಿತಾರೆಯರೇ ಈಗ ರಾಜಕಾರಣದಲ್ಲಿ ಮಿಂಚುವಂತಾಗಿದೆ. ಆಂಧ್ರದಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಡಿಸಿಎಂ ಆಗಿದ್ರೆ, ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಮೊದಲ ಪ್ರಯತ್ನದಲ್ಲೇ ಸಿಎಂ ಆಗಿದ್ದಾರೆ. ಆ ಮೂಲಕ ಆಧುನಿಕ ಭಾರತದ ರಾಜಕಾರಣಿ ಸಿಂಪ್ಲಿಸಿಟಿಗಾಗಲ್ಲ, ಲಕ್ಸುರಿಗಾಗಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಹಾಗೆಂದ ಮಾತ್ರಕ್ಕೆ ಇದನ್ನ ತಪ್ಪು ಅಂತಲೂ ಹೇಳಲು ಆಗೋದಿಲ್ಲ.
ಹಣವಿರುವವರು ರಾಜಕಾರಣಕ್ಕೆ ಬರಬಾರದು ಎಂಬ ನಿಯಮವೇನಿಲ್ಲ. ಈಗ ರಾಜ್ಯದ ಸಿಎಂ ಆಗ್ತಾ ಇರೋ ಡಿಕೆ ಶಿವಕುಮಾರ್ ಅವರು ಒಂದು ಕಾಲದಲ್ಲಿ ಥಿಯೇಟರ್, ಡಿಸ್ಟ್ರಿಬ್ಯೂಷನ್ ಅಂತ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಂಥವರು. ಆದರೆ ನಂತರ ರಾಜಕಾರಣಕ್ಕೆ ಬಂದು ಈಗ ರಾಜ್ಯದ ಸಿಎಂ ಆಗ್ತಾ ಇದ್ದಾರೆ. ರಾಜ್ಯದ ಸಿಎಂ ಆಗೋದು ಮಾತ್ರವಲ್ಲ, ದೇಶದ ನಂಬರ್ 1 ಶ್ರೀಮಂತ ಸಿಎಂ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗ್ತಾ ಇದ್ದಾರೆ. ಆದರೆ ಅವರು ರಾಜಕೀಯಕ್ಕೆ ಬರೋವಾಗಲೇ ಶ್ರೀಮಂತರಾಗಿರಲಿಲ್ಲ. ಅವರು ಒಂದು ಕಾಲದಲ್ಲಿ ಚುನಾವಣೆ ಮಾಡಲು ಸಹ ಹಣವಿಲ್ಲದೆ ಕಷ್ಟಪಟ್ಟಿದ್ರು. ರಾಜೀವ್ ಗಾಂಧಿ ರಾಜಕೀಯಕ್ಕೆ ಬರಲು ಅವಕಾಶ ಕೊಟ್ಟಾಗ ಸಹ ಕಾಸು ಇಲ್ಲದೆ ಒದ್ದಾಡಿದ್ರಂತೆ. ಅದನ್ನ ಸ್ವತಃ ಡಿಕೆ ಶಿವಕುಮಾರ್ ಹೇಳ್ಕೊಂಡಿದ್ರು. ರಾಜೀವ್ ಗಾಂಧಿಯೇ ಡಿಕೆಶಿಯನ್ನ ಆಯ್ಕೆ ಮಾಡಿಕೊಂಡಿದ್ರು, ಅವರನ್ನ ಯೂತ್ ಲೀಡರ್ ಮಾಡಿದ್ರು. ಆದ್ರೆ ಅವರ ಬಳಿ ಆಗ ಬೇರೆ ದೇಶಕ್ಕೆ ಹೋಗೋದಕ್ಕೆ ಕಟ್ಟಲು ಹಣ ಸಹ ಇರಲಿಲ್ಲ. ಕತ್ತಿನ ಚೈನ್ ಅಡ ಇಟ್ಟು ಹಣ ಕೊಟ್ಟಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ಮೊದಲ ಬಾರಿ ಅವರಿಗೆ ವಿಧಾನಸಭೆ ಚುನಾವಣೆಯ ಟಿಕೆಟ್ ಕೊಟ್ಟಾಗ ಅವರ ಬಳಿ ಚುನಾವಣೆ ಮಾಡಲು ಹಣ ಸಹ ಇರಲಿಲ್ವಂತೆ. ಮನೆಯವರ ಬಳಿ ಎಲ್ಲ ಒಡವೆಗಳನ್ನ ಪಡೆದುಕೊಂಡು ಹೋಗಿ ಅಡ ಇಟ್ಟು ಚುನಾವಣೆ ಮಾಡಿದ್ರಂತೆ. ಆದರೂ ಆ ಚುನಾವಣೆಯಲ್ಲಿ ಸೋಲು ಅನುಭವಿಸಬೇಕಾಯಿತು. ಆ ರೀತಿ ದುಡ್ಡಿಲ್ಲದೆ ಕಷ್ಟದ ದಿನಗಳನ್ನೂ ನೋಡಿದ್ರು ಡಿಕೆ ಶಿವಕುಮಾರ್. ಇದು ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹೇಳಿರೋ ಮಾತು. ಒಂದು ಕಾಲದಲ್ಲಿ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಒಡವೆಗಳನ್ನ ಅಡ ಇಟ್ಟು ಚುನಾವಣೆ ಮಾಡುವಂತಹ ಪರಿಸ್ಥಿತಿ ಇತ್ತು. ಆದರೆ ಈಗ ಪರಿಸ್ಥಿತಿಯೇ ಬೇರೆ, ಅವರ ಸ್ಟೇಟಸ್ ಬೇರೆ, ಅವರ ರೇಂಜ್ ಬೇರೆ. ಡಿಕೆ ಶಿವಕುಮಾರ್ ಅಂದ್ರೆ ಈಗ ಒಂದು ಬ್ರ್ಯಾಂಡ್. ಈಗ ಅವರು ಸಾವಿರಾರು ಕೋಟಿಗಳ ಒಡೆಯ, ಯಾವುದಕ್ಕೂ ಕೊರತೆ ಇಲ್ಲ. ಅವರಿಗೆ ಇದ್ದಿದ್ದು ಒಂದೇ ಒಂದು ಕೊರತೆ, ಅದು ಸಿಎಂ ಆಗಬೇಕು ಅನ್ನೋದು. ಈಗ ಅದೂ ಸಹ ನೆರವೇರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬುಧವಾರ ರಾಜ್ಯದ ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ದೇಶದ ನಂಬರ್ 1 ಶ್ರೀಮಂತ ಸಿಎಂ ಸಹ ಆಗ್ತಾ ಇದ್ದಾರೆ. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು, ನನಗೆ ನೀವೇ ಮುಕ್ತಿ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ದೇಶದ ನಂಬರ್ 1 ಶ್ರೀಮಂತ ಸಿಎಂ ಆಗ್ತಿದ್ದಾರೆ ಡಿಕೆಶಿ. ಸಿಂಪಲ್ ಆಗಿ ಕಾಣೋ ಡಿಕೆಶಿ ಬಳಿ ಏನೆಲ್ಲ ಇದೆ ಗೊತ್ತಾ? ಬಿಳಿ ಗಡ್ಡ, ಜುಬ್ಬ, ಪೈಜಾಮ ನೋಡೋಕೆ ಸಾದಾ ಸೀದಾ ಮನುಷ್ಯರ ರೀತಿ ಕಾಣೋ ಡಿಕೆಶಿ ಬಳಿ 1400 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಆಸ್ತಿ ಇದೆ. ಭಾರತದ ಅತಿ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಸ್ಥಾನ ಪಡ್ಕೊಂಡಿದ್ದಾರೆ. 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಡಿಕೆಶಿ ಬರೋಬ್ಬರಿ 1413.80 ಕೋಟಿ ರೂಪಾಯಿ ಆಸ್ತಿಯ ಒಡೆಯ. ಆ ಮೂಲಕ ಬಹಿರಂಗವಾಗೇ ಆಸ್ತಿ ಘೋಷಣೆ ಮಾಡಿ ಸಾವಿರಾರು ಕೋಟಿಗಳ ಒಡೆಯ ಅನ್ನಿಸ್ಕೊಂಡಿದ್ದ ಡಿಕೆಶಿ ಈಗ ಸಿಎಂ ಆಗುವ ಮೂಲಕ ದೇಶದ ಅತಿ ಹೆಚ್ಚು ಆಸ್ತಿ ಹೊಂದಿರುವ ಸಿಎಂ ಅನ್ನಿಸ್ಕೊಳ್ತಾ ಇದ್ದಾರೆ. ಕರ್ನಾಟಕದ ನಿಯೋಜಿತ ಮುಖ್ಯಮಂತ್ರಿ ಡಿಕೆಶಿ ಎಂದಿಗೂ ತಮ್ಮ ಶ್ರೀಮಂತಿಕೆಯನ್ನ ಮುಚ್ಚಿಟ್ಟಿಲ್ಲ. ಐಷಾರಾಮಿ ಕೈಗಡಿಯಾರಗಳನ್ನು ಧರಿಸುವ ಡಿಕೆ ಶಿವಕುಮಾರ್ ಹಿಂದೊಮ್ಮೆ ಈ ಕುರಿತು ಕೇಳಲಾದ ಪ್ರಶ್ನೆಗೆ ನನ್ನ ಆಯ್ಕೆಯ ಕೈಗಡಿಯಾರವನ್ನು ಧರಿಸುವ ಹಕ್ಕು ನನಗಿಲ್ಲವೇ ಅಂತ ಖಾರವಾಗಿ ಮರುಪ್ರಶ್ನಿಸಿದ್ದರು. ರೋಲೆಕ್ಸ್ ಮತ್ತು ಕಾರ್ಟಿಯರ್ ಕೈಗಡಿಯಾರಗಳು ಡಿಕೆ ಶಿವಕುಮಾರ್ಗೆ ಅಚ್ಚುಮೆಚ್ಚು. ಅವಷ್ಟೇ ಅಲ್ಲದೆ ಅವರ ಬಳಿ 10 ಕೋಟಿ ಬೆಲೆ ಬಾಳುವ ವಾಚ್ಗಳಿವೆ. ಕೇವಲ ವಾಚುಗಳು ಮಾತ್ರವಲ್ಲ, ಡಿಕೆ ಶಿವಕುಮಾರ್ ಧರಿಸೋ ಸ್ಕಾರ್ಫ್ಗಳು ಸಹ ಲಕ್ಷ ಬೆಲೆ ಬಾಳುತ್ತೆ. ಅವ್ರ ಬಳಿ 54,000 ಕೋಟಿ ರೂಪಾಯಿ ಮೌಲ್ಯದ ಗುಚ್ಚಿ, ಜಾಕ್ವರ್ಡ್ ಸ್ಕಾರ್ಫ್, 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆಯ ಲೂಯಿ ವಿಟಾನ್ ರೇಕ್ಜಾವಿಕ್ ಸ್ಕಾರ್ಫ್ ಮತ್ತು 15 ಲಕ್ಷದಿಂದ 1.4 ಕೋಟಿ ರೂಪಾಯಿಗಳವರೆಗೆ ಬೆಲೆ ಬಾಳುವ ರೋಲೆಕ್ಸ್ ಕಾಸ್ಮೋಗ್ರಾಫ್ ಡೇಟೋನಾ ಕೈಗಡಿಯಾರಗಳೂ ಇವೆ. ಇವೆಲ್ಲವನ್ನು ಅವರು ವಿರೋಧಿಗಳ ಟೀಕೆಗಳ ಹೊರತಾಗಿಯೂ ಬಹಿರಂಗವಾಗಿ ಪ್ರದರ್ಶಿಸುತ್ತಾರೆ.
ಇನ್ನು ಅವರ ಬಳಿ ಇರೋ ಕಾರುಗಳು ಎಲ್ಲರ ಕಣ್ಣು ಕುಕ್ಕುತ್ತವೆ. ಅವರ ಬಳಿ ಲೆಕ್ಸಸ್ LM ನಂತಹ ಐಷಾರಾಮಿ ಕಾರು, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ ಸಾಕಷ್ಟು ಲಕ್ಸುರಿ ಕಾರುಗಳು ಅವರ ಬಳಿ ಇವೆ. ಇತ್ತೀಚೆಗಷ್ಟೇ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿ ಬಿಡುಗಡೆಯಾಗಿತ್ತು. ಇದರಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ ದೇಶದ ನಂಬರ್ 1 ಶ್ರೀಮಂತ ಸಿಎಂ ಆಗಿ ಹೊರಹೊಮ್ಮಿದ್ರು. ಚಂದ್ರಬಾಬು ನಾಯ್ಡು ಬಳಿ ಸಾಕಷ್ಟು ಉದ್ದಿಮೆಗಳಿವೆ. ಅವರು ಹೆರಿಟೇಜ್ ಕಂಪನಿಯ ಮಾಲೀಕರಾಗಿದ್ದಾರೆ. ಹಾಗಾಗಿ ಅವರ ಆಸ್ತಿ ಸಹ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಇವರ ನಂತರದ ಸ್ಥಾನದಲ್ಲಿ ಇತ್ತೀಚೆಗೆ ಸಿಎಂ ಆದ ದಳಪತಿ ವಿಜಯ್ ಇದ್ದು ಅವರ ಬಳಿ 624 ಕೋಟಿ ರೂಪಾಯಿಗಳ ಆಸ್ತಿ ಇದೆಯಂತೆ. ಆ ಮೂಲಕ ಅವರು 2ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ತಮಿಳುನಾಡಿನ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷವನ್ನ ಮುನ್ನಡೆಸಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ನಟ ವಿಜಯ್ ತಮ್ಮ 2026ರ ಚುನಾವಣಾ ಅಫಿಡವಿಟ್ನಲ್ಲಿ ಬರೋಬ್ಬರಿ 624 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು ಆಸ್ತಿಯನ್ನ ಘೋಷಿಸಿಕೊಂಡಿದ್ರು. ಇದರಲ್ಲಿ 404 ಕೋಟಿ ರೂಪಾಯಿಯ ಚರಾಸ್ತಿ ಹಾಗೂ 220 ಕೋಟಿ ರೂಪಾಯಿಯ ಸ್ಥಿರಾಸ್ತಿ ಸೇರಿದೆ. ಅವರ ಬಳಿ ಸುಮಾರು 13.52 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಕಾರುಗಳ ಸಂಗ್ರಹವಿದ್ದು BMW i7, ಟಾಟಾ ಕ್ಯಾರವಾನ್ ಸೇರಿದಂತೆ ಬ್ಯಾಂಕ್ ಖಾತೆಗಳಲ್ಲೇ 313 ಕೋಟಿಗೂ ಅಧಿಕ ನಗದು ಠೇವಣಿ ಹೊಂದಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಸಿನಿಮಾದಲ್ಲಿ ಟಾಪ್ ಸ್ಟಾರ್ ಆಗಿದ್ರು. ಒಂದೊಂದು ಸಿನಿಮಾಗೆ 100 ಕೋಟಿಗೂ ಹೆಚ್ಚು ಸಂಭಾವನೆ ಪಡೀತಾ ಇದ್ದ ವಿಜಯ್ ತಮಗೆ ಬಂದ ಹಣವನ್ನ ಸರಿಯಾದ ಕಡೆ ಹೂಡಿಕೆ ಮಾಡಿ ಅದನ್ನ 624 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿಕೊಂಡಿದ್ದಾರೆ. ಹಾಗಾಗಿ ವಿಜಯ್ ಅವರು ದೇಶದ ಹ್ಯಾಂಡ್ಸಮ್, ಸ್ಟೈಲಿಶ್ ಸಿಎಂ ಮಾತ್ರ ಅಲ್ಲದೆ ಶ್ರೀಮಂತ ಸಿಎಂ ಸಹ ಆಗಿದ್ದಾರೆ. ಆದರೆ ಈಗ DKC ಎಂಟ್ರಿಯಿಂದ ಈ ಇಬ್ಬರು ಸಿಎಂಗಳು ತಮ್ಮ ಸ್ಥಾನದಿಂದ ಹಿಂದಕ್ಕೆ ಸರಿಯಲಿದ್ದಾರೆ. ದೊಡ್ಡ ಆಲದಹಳ್ಳಿ ಶಿವಕುಮಾರ್ ಆಸ್ತಿ 1000 ಕೋಟಿ ಅಲ್ಲ, ಅದಕ್ಕಿಂತ ಹೆಚ್ಚು. 2023ರಲ್ಲೇ ಅವರ ಆಸ್ತಿ 1400 ಕೋಟಿಯಷ್ಟಿತ್ತು. ಈ 3 ವರ್ಷದಲ್ಲಿ ಅದು ಇನ್ನೂ 100 ಕೋಟಿ ಜಾಸ್ತಿ ಆಗಿರುವ ಸಾಧ್ಯತೆ ಇದೆ. ಹಾಗಾಗಿ ಅವರು 1500 ಕೋಟಿಗೂ ಹೆಚ್ಚು ಆಸ್ತಿ ಹೊಂದುವ ಮೂಲಕ ದೇಶದ ನಂಬರ್ 1 ಶ್ರೀಮಂತ ಸಿಎಂ ಆಗ್ತಾ ಇದ್ದಾರೆ. ದೇಶದ ಅತ್ಯಂತ ಶ್ರೀಮಂತ ಶಾಸಕರಲ್ಲಿ ಒಬ್ಬರಾಗಿರುವ DK ಶಿವಕುಮಾರ್ ಅವರು ಹೊಂದಿರುವ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 1413 ಕೋಟಿ ರೂಪಾಯಿ. ಅವರ ಅಫಿಡವಿಟ್ ಪ್ರಕಾರ 1140 ಕೋಟಿ ರೂಪಾಯಿಯ ಚರಾಸ್ತಿ ಮತ್ತು 273 ಕೋಟಿಯ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ಅಫಿಡವಿಟ್ನಲ್ಲಿ ತಮ್ಮ ಬಳಿ ಕೇವಲ ಒಂದು ನೋಂದಾಯಿತ ಕಾರು ಇರೋದಾಗಿ ಹೇಳಿದ್ರು. ಆದರೆ ನಂತರ ಅವರು ಲೆಕ್ಸಸ್ LM ನಂತಹ 3 ಕೋಟಿ ಮೌಲ್ಯದ ಕಾರು ಖರೀದಿಸಿದ್ರು. ಜೊತೆಗೆ ಎಲೆಕ್ಟ್ರಿಕ್ ಕಾರನ್ನು ಸಹ ಖರೀದಿ ಮಾಡಿದ್ರು. ರೋಲೆಕ್ಸ್, ಹ್ಯೂಬ್ಲೋಟ್ನಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಾಚ್ಗಳು ಹಾಗೂ 106 ಕೋಟಿ ರೂಪಾಯಿ ಮೌಲ್ಯದ ರಿಯಲ್ ಎಸ್ಟೇಟ್ ವ್ಯವಹಾರವನ್ನೂ DKC ಹೊಂದಿದ್ದಾರೆ. DKC ಬಳಿ ಇರೋ ಆಸ್ತಿಯ ಕಾರಣಕ್ಕೆ ಅವರ ಮೇಲೆ ಹಲವು ಬಾರಿ ED, IT, CBI ದಾಳಿಗಳು ಆಗಿವೆ. ಒಂದು ಸಮಯದಲ್ಲಿ ಅವರ ದೆಹಲಿ ನಿವಾಸದಲ್ಲಿ ಭಾರೀ ಪ್ರಮಾಣದ ಹಣ ಪತ್ತೆಯಾಗಿತ್ತು ಅಂತಲೂ ಹೇಳ್ತಾರೆ. ಆ ಎಲ್ಲ ಕೇಸುಗಳು ಈಗಲೂ ನಡೆಯುತ್ತಾ ಇದ್ದು, ಅಷ್ಟರಲ್ಲೇ ಸಿಎಂ ಆಗ್ತಿರೋ DK ಶಿವಕುಮಾರ್ ದೇಶದಲ್ಲೇ ಅತಿ ಹೆಚ್ಚು ಆಸ್ತಿ ಹೊಂದಿರುವ ಸಿಎಂ ಆಗಿ ಹೊರಹೊಮ್ಮಲಿದ್ದಾರೆ. ಬುಧವಾರವೇ ಅವರು ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಳ್ಳಲಿದ್ದು, ಅಂದಿನಿಂದಲೇ ಅವರು ದೇಶದ ನಂಬರ್ 1 ಶ್ರೀಮಂತ ಸಿಎಂ ಆಗಲಿದ್ದಾರೆ. ಅಲ್ಲಿವರೆಗೆ ಆ ನಂಬರ್ 1 ಪಟ್ಟ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಹೆಸರಿನಲ್ಲೇ ಇರಲಿದೆ. ರಾಜಕಾರಣಿಗಳು ಅಂದ್ರೆ ದುಡ್ಡು ಮಾಡ್ತಾರೆ, ಜನರ ಹಣವನ್ನ ಲೂಟಿ ಮಾಡಿ ಕೋಟಿ ಕೋಟಿ ಹಣ ಮಾಡುತ್ತಾರೆ ಅನ್ನೋ ಅಪವಾದ ಇದೆ. ಎಷ್ಟೋ ರಾಜಕಾರಣಿಗಳು ಹಾಗೆ ಮಾಡಿದ್ದಾರೆ ಕೂಡ.
ಆದ್ರೆ ಭ್ರಷ್ಟಾಚಾರ ಮಾಡಿಯೇ ಶ್ರೀಮಂತರಾಗಿದ್ದಾರೆ ಅಂತ ಅಲ್ಲ. ಕೆಲವು ಸಜ್ಜನ ರಾಜಕಾರಣಿಗಳು ಒಳ್ಳೆ ಮಾರ್ಗದಲ್ಲಿ ದುಡ್ಡು ಮಾಡಿ ಕೋಟಿಗಳ ಒಡೆಯರಾಗಿದ್ದಾರೆ. ಇನ್ನು ಕೆಲವರು ಉನ್ನತ ಹುದ್ದೆಯಲ್ಲಿದ್ರು, ದಶಕಗಳ ಕಾಲ ರಾಜಕಾರಣ ಮಾಡಿದ್ರು, ಬಡತನದಲ್ಲೇ ಇದ್ದು ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ನಂಬರ್ 1 ಶ್ರೀಮಂತ. ಅತಿ ಕಡಿಮೆ ಆಸ್ತಿ ಇರೋ ಸಿಎಂ ಯಾರು? 8 ವರ್ಷ ಮುಖ್ಯಮಂತ್ರಿಯಾಗಿ ಆಳಿದ ಸಿದ್ದರಾಮಯ್ಯ ಆಸ್ತಿ ಎಷ್ಟು ಗೊತ್ತಾ? ರಾಜ್ಯದ ನಾಯಕರೇ ಹೆಚ್ಚು ಶ್ರೀಮಂತರು. ಯಾವ ಶಾಸಕರ ಬಳಿ ಎಷ್ಟು ಆಸ್ತಿ? ನಮ್ಮ ಮನೆ ಬಳಿಯೋ ಇಲ್ಲ ಪಕ್ಕದ ರಸ್ತೆಯಲ್ಲೇ ಒಂದು ದೊಡ್ಡ ಮನೆ, ಒಂದು ಕಾರು, ತುಂಬ ಸಿಂಪಲ್ ಆಗಿ ಡ್ರೆಸ್ಸು. ಜನನಾಯಕರು ನಮ್ಮ ಕಣ್ಣಿಗೆ ಕಾಣಿಸೋದು ಹೀಗೆ. ಆದರೆ ಚುನಾವಣೆ ನಾಮಪತ್ರ ಸಲ್ಲಿಸಿದಾಗಲೇ ಅವರ ಅಸಲಿ ಐಶ್ವರ್ಯ ಜನರಿಗೆ ಗೊತ್ತಾಗುತ್ತೆ. ಹೌದಾ, ಇವ್ರ ಬಳಿ ಇಷ್ಟೊಂದು ಆಸ್ತಿ ಇದೆಯಾ ಅಂತ ಬಾಯಿ ಮೇಲೆ ಕೈ ಇಟ್ಕೊಳ್ತೇವೆ. ನಮ್ಮ ನಡುವೆಯೇ ಸಿಂಪಲ್ ಆಗಿರೋ ನಾಯಕರು ಸಾವಿರಾರು ಕೋಟಿಗಳ ಒಡೆಯರು ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗಾದ್ರೆ ರಾಜ್ಯದಲ್ಲಿ ಯಾರೆಲ್ಲ ಶ್ರೀಮಂತ ಶಾಸಕರಿದ್ದಾರೆ, ಅತಿ ಕಡಿಮೆ ಆಸ್ತಿ ಹೊಂದಿರೋರು ಯಾರು ಅನ್ನೋದನ್ನೆಲ್ಲ ಹೇಳ್ತೀವಿ ನೋಡಿ. ಡಿ.ಕೆ. ಶಿವಕುಮಾರ್ ರಾಜ್ಯದ ಶ್ರೀಮಂತ ನಾಯಕ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಈಗ ಅವರು ದೇಶದಲ್ಲೇ ಅತ್ಯಂತ ಶ್ರೀಮಂತ ಸಿಎಂ ಸಹ ಆಗ್ತಾ ಇದ್ದಾರೆ. ಹಾಗಂತ ರಾಜ್ಯದಲ್ಲಿ ಇವರು ಮಾತ್ರವೇ ಶ್ರೀಮಂತರಲ್ಲ. ಕಾಂಗ್ರೆಸ್ನಲ್ಲೇ ಹೆಚ್ಚು ಕಡಿಮೆ ಇವರಷ್ಟೇ ಆಸ್ತಿ ಹೊಂದಿರೋ ಬೇರೆ ನಾಯಕರೂ ಇದ್ದಾರೆ. ಅದರಲ್ಲಿ ಗೌರಿಬಿದನೂರು ಶಾಸಕ ಕೆ.ಎಚ್. ಪುಟ್ಟಸ್ವಾಮಿ ಕೂಡ ಒಬ್ರು. ಡಿ.ಕೆ.ಶಿ ನಂತರ ಇವರೇ ಅತಿ ಹೆಚ್ಚು ಆಸ್ತಿ ಹೊಂದಿರೋ ಶಾಸಕರಾಗಿದ್ದು, ಇವ್ರ ಬಳಿ ಸುಮಾರು 1267 ಕೋಟಿ ರೂಪಾಯಿ ಆಸ್ತಿ ಇದೆಯಂತೆ. 2023ರ ಚುನಾವಣಾ ಅಫಿಡವಿಟ್ನಲ್ಲಿ ಅವರು ಅದನ್ನ ಹೇಳಿದ್ದಾರೆ. ಇವರು 2023ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೊಂಡಿದ್ರು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಎಂಟ್ರಿಯಿಂದ ಅವರು 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಇವರ ನಂತರದ ಸ್ಥಾನದಲ್ಲಿ ತಮಿಳುನಾಡು ಸಿಎಂ ದಳಪತಿ ವಿಜಯ್ ಇದ್ದಾರೆ. ಸಿನಿಮಾಗಳ ಆದಾಯದ ಮೂಲಕ ವಿಜಯ್ 620 ಕೋಟಿ ರೂಪಾಯಿಗಳ ಒಡೆಯರಾಗಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಶಾಲಾ ಕಾಲೇಜುಗಳು, ರಿಯಲ್ ಎಸ್ಟೇಟ್ ಮೂಲಕ ತಮ್ಮ ಆಸ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತಾ ಬಂದಿದ್ದಾರೆ. ಸಿಎಂ ಆಗುವ ಮುನ್ನವೇ ಡಿ.ಕೆ. ಶಿವಕುಮಾರ್ 1500 ಕೋಟಿ ರೂಪಾಯಿಯಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಹಾಗಾದ್ರೆ 8 ವರ್ಷಗಳ ಕಾಲ ಸಿಎಂ ಕುರ್ಚಿಯಲ್ಲಿ ಕುಳಿತಿದ್ದ ಸಿದ್ದರಾಮಯ್ಯ ಎಷ್ಟು ಆಸ್ತಿ ಮಾಡಿರಬಹುದು ಅನ್ನೋ ಪ್ರಶ್ನೆ ಸಾಕಷ್ಟು ಜನರ ಮನದಲ್ಲಿರುತ್ತೆ. ಸಿದ್ದರಾಮಯ್ಯ ಅವರು 100 ಕೋಟಿಯ ಒಡೆಯರಲ್ಲ. ಹಾಗಂತ ಅವರ ಬಳಿ ಏನೂ ಇಲ್ಲ ಅಂತ ಅಲ್ಲ. ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಹಾಗೂ ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆಗಳು ಕಳೆದ ವರ್ಷ ಬಿಡುಗಡೆ ಮಾಡಿದ್ದ ಪಟ್ಟಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಶ್ರೀಮಂತ ಸಿಎಂಗಳ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ಕರ್ನಾಟಕದ ಸುದೀರ್ಘ ಸಿಎಂ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಸಿದ್ದರಾಮಯ್ಯ ಅವರ ಒಟ್ಟು ಚರಾಸ್ತಿ ಮತ್ತು ಸ್ಥಿರಾಸ್ತಿ ಬಗ್ಗೆ ಎಡಿಆರ್ ಮಾಹಿತಿ ನೀಡಿತ್ತು. ಅದರಂತೆ ಸಿದ್ದರಾಮಯ್ಯ ಅವರ ಆಸ್ತಿ ಮೌಲ್ಯ 51 ಕೋಟಿ ರೂಪಾಯಿ ಅಂತ ಗೊತ್ತಾಗಿತ್ತು. ಹೆಚ್ಚು ಆಸ್ತಿ ಹೊಂದಿರುವ ಸಿಎಂಗಳಲ್ಲಿ ಇವರು 3ನೇ ಸ್ಥಾನ ಪಡೆದುಕೊಂಡಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು 50.77 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾಗಿ ಘೋಷಿಸಿಕೊಂಡಿದ್ರು. ಇದರಲ್ಲಿ 21.35 ಕೋಟಿ ರೂಪಾಯಿ ಚರಾಸ್ತಿ, 29.42 ಕೋಟಿ ರೂಪಾಯಿ ಸ್ಥಿರಾಸ್ತಿ ಇದೆ ಅಂತ ಗೊತ್ತಾಗಿತ್ತು. ಇನ್ನು ದೇಶದಲ್ಲಿ ಕಡಿಮೆ ಆಸ್ತಿ ಹೊಂದಿರುವ ಸಿಎಂಗಳು ಅಥವಾ ನಾಯಕರು ಯಾರು ಅಂತ ನೋಡೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ 3 ಬಾರಿ ಸಿಎಂ ಆಗಿ ಅಧಿಕಾರ ನಡೆಸಿದ್ದ ಮಮತಾ ಬ್ಯಾನರ್ಜಿ ಅವರು ದೇಶದಲ್ಲಿಯೇ ಅತಿ ಕಡಿಮೆ ಆಸ್ತಿ ಹೊಂದಿರುವ ಸಿಎಂ ಅಂತ ಕರೆಸಿಕೊಂಡಿದ್ರು. ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಕೇವಲ 15 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಅಂತ ರಿಪೋರ್ಟ್ ಹೇಳಿತ್ತು. ತುಂಬಾ ಸರಳವಾಗಿ ಕಾಣಿಸಿಕೊಳ್ತಾ ಇದ್ದ ಮಮತಾ ಬ್ಯಾನರ್ಜಿ ಈಗಲೂ ಒಂದು ಚಿಕ್ಕ ಮನೆಯಲ್ಲಿ ವಾಸವಾಗಿದ್ದಾರೆ. ಇನ್ನುಳಿದಂತೆ ಅತಿ ಕಡಿಮೆ ಆಸ್ತಿ ಹೊಂದಿರೋ ನಾಯಕರಲ್ಲಿ
ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ 55 ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ದರೆ, ಕೇರಳದ ಪಿಣರಾಯಿ ವಿಜಯನ್, ದೆಹಲಿಯ ಅತಿಶಿ, ರಾಜಸ್ಥಾನದ ಸಿಎಂ ಭಜನ್ಲಾಲ್ ಶರ್ಮಾ ಅವರು ತಲಾ 1 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದುವ ಮೂಲಕ ಕನಿಷ್ಠ ಆಸ್ತಿ ಹೊಂದಿರುವ ಮುಖ್ಯಮಂತ್ರಿಗಳು ಅನ್ನಿಸಿಕೊಂಡಿದ್ರು. ಈಗ ಮಮತಾ ಬ್ಯಾನರ್ಜಿ, ಅತಿಶಿ, ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಸ್ಥಾನಗಳಿಂದ ಕೆಳಗಿಳಿದಿದ್ದಾರೆ.